315 ದಿನಗಳು 315 ಡೇಸ್ ಆಯಿತು ನಾನು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಈ ಚಾನಲ್ಗೆ ಅಪ್ಲೋಡ್ ಮಾಡ್ದೇನೆ. ಸುಮಾರು ಜನ ನಿಮ್ಮಲ್ಲಿ ನನಗೆ ಕೇಳಿದ್ದೀರಾ, ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಆಗೋಯ್ತಾ, ಅಥವಾ ಏನಾದರೂ ಆಗ್ತಿದೆಯಾ ಸರ್, ಏನಕ್ಕೆ ಸ್ಟಾಪ್ ಮಾಡಿದ್ರಿ ಅಥವಾ ಸ್ಟಾಪ್ ಮಾಡಿಬಿಟ್ರಾ, ಈ ರೀತಿಯಾಗಿ ಎಷ್ಟೋ ಜನ ನನಗೆ ಪರ್ಸನಲ್ ಆಗಿ ಕ್ವೇರಿ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವಿಡಿಯೋಸ್ಗಳನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಈ ಒಂದು ಸಮಯದಲ್ಲಿ. ಅಟ್ ದ ಸೇಮ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಕಾಳಜಿಗೆ. ಸೊ ಈ ವಿಡಿಯೋನ ನಾನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಒಂದು ಕಡೆಯಿಂದ ಇಷ್ಟು ದಿನಗಳಲ್ಲಿ 315 ದಿನಗಳಲ್ಲಿ ಸುಮಾರು ವಿಷಯಗಳು ನನ್ನ ಜೀವನದಲ್ಲಿ ನಡೆದಿದೆ. ಸೊ ಆ ವಿಷಯಗಳನ್ನು ನಿಮ್ಮ ಜೊತೆ ನಾನು ಅಪ್ಡೇಟ್ ಮಾಡ್ಕೊಳ್ಳೋಣ, ಸ್ವಲ್ಪ ವೈಯಕ್ತಿಕ, ಬಟ್ ಅಟ್ ದ ಸೇಮ್ ಟೈಮ್ ಈ ಥರ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶ ನನಗಿದೆ. ಬಿಕಾಸ್ ಎಷ್ಟೋ ಜನಗಳು ಈ ಚಾನಲ್ಗೆ ಇನಿಷಿಯಲಿಂದನೇ ಅಸೋಸಿಯೇಟ್ ಆಗಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ. ಸೊ ಆ ಒಂದು ವಿಷಯವಾಗಿ ಇದನ್ನು ಅಪ್ಡೇಟ್ ಕೊಟ್ಟು ಕಂಟಿನ್ಯೂ ಮಾಡೋಣ. ದಟ್ ಇಸ್ ಅ ಗುಡ್ ನ್ಯೂಸ್. ಬಿಕಾಸ್ ಮತ್ತೆ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಹೊಸ ಒಂದು ಪ್ಯಾಟರ್ನ್ ಅಲ್ಲಿ ನೀವು ಈ ವಿಡಿಯೋಸ್ಗಳು ಬರೋಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಕ್ವಿಕ್ ಆಗಿರೋ ಒಂದು ಅಪ್ಡೇಟ್ ಅನ್ನ ಕೊಟ್ಟು ವಿಡಿಯೋಸ್ಗಳನ್ನ ಕಂಟಿನ್ಯೂ ಮಾಡೋಣ, ಅಪ್ಡೇಟ್ ಮಾಡಲಿಕ್ಕೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಜಾಸ್ತಿ ಟೈಮ್ ತಗೊಳ್ಳಲ್ಲ ನಿಮ್ಮದು, ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಬೇಸಿಕಲಿ ಜುಲೈ 2021 ಈ ಒಂದು ಸಮಯ ಏನಿದೆಯೋ ಸ್ವಲ್ಪ ಹಾರ್ಡೆಸ್ಟ್ ಟೈಮ್ ಅಂತ ಹೇಳ್ಬೋದು ನನ್ನ ಒಂದು ಜೀವನದಲ್ಲಿ. ವೈಯಕ್ತಿಕವಾಗಿ ಅಂತ ಹೇಳೋದಾದ್ರೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಏನಿದೆಯೋ ನನಗೆ ಅವತ್ತೂ ಇತ್ತು, ಇವತ್ತಿಗೂ ಕೂಡ ಇದೆ. ಬಟ್ ಈ ಪ್ರಾಬ್ಲಮ್ ಏನಕ್ಕಾಯಿತು ಅಂತ ನನಗೆ ಗೊತ್ತಿಲ್ಲ. ದೆರ್ ಇಸ್ ಅ ಕಂಡೀಷನ್ ಕಾಲ್ಡ್ ಬೈಪೋಲಾರ್ ಅಂತಕ್ಕಂಥ ಕಂಡೀಷನ್ ಇದೆ. ಸೊ ಜುಲೈ 2021 ಸಮಯದಲ್ಲಿ ಇದು ನನಗೆ ಆಗುತ್ತೆ. ಸೊ ಇದೇನಕ್ಕಾಯಿತು ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ, ಬಟ್ ತುಂಬ ಒಂದು ಕಷ್ಟದ ಪರಿಸ್ಥಿತಿ. ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಮಾನಸಿಕವಾಗಿ ಎಕ್ಸ್ಟ್ರೀಮ್ ಸಿಚುವೇಶನ್ಸ್ಗಳನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಖುಷಿ ಆಗ್ತಿದೆಯಾ, ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಆಗುತ್ತೆ. ಬೇಜಾರಾಗ್ತದೆ, ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಬೇಜಾರಾಗುತ್ತೆ. ಈ ರೀತಿಯಾದಂಥ ಮೂಡ್ ಸ್ವಿಂಗ್ಸ್ಗಳು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ಈ ಒಂದು ಸಂದರ್ಭ ಎಂತೋ ಬಹಳ ಕಠಿಣವಾದಂತಹ ಸಂದರ್ಭ ನನಗೆ. ಅಗೇನ್ ಅದರ ರಿಲೇಟೆಡ್ ಡಾಕ್ಟರ್ ಹತ್ರ ನನ್ನ ಫ್ರೆಂಡೇ ಇರ್ತಕ್ಕಂಥದ್ದು, ಅವ್ರ ಹತ್ರ ಆದಮೇಲೆ ಒಂದು 2 ತಿಂಗಳು ಕಷ್ಟ ಆಯಿತು. ಬಟ್ ಅದಾದಮೇಲೆ ನಾನು ಅವ್ರ ಹತ್ರ ಅಪ್ಡೇಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ನೆಸೆಸಿಟಿ ಸ್ಟೆಪ್ಸ್ಗಳನ್ನು ನಾನು ತಗೊಂಡೆ. ಬಟ್ ಅಲ್ಲಿಗೇನೆ ನಾನು ನಿಲ್ಲಿಸ್ತಕ್ಕಂತಹ ವ್ಯಕ್ತಿ ಅಲ್ಲ. ಸೊ ಸ್ವಲ್ಪ ವಿಷಯಗಳನ್ನ ಮೆಲುಕು ಹಾಕ್ತಾ ಇರ್ತೀನಿ, ನಾನು ಏನೇನು ನಡೀತಾ ಇದೆ ನನ್ನ ಜೀವನದಲ್ಲಿ ಅಂತ ಹೇಳ್ಕೊಂಡು. ಸೊ ಒಂದು ಕಡೆಗೆ ಒಂದು ಪಾಯಿಂಟ್ ಆಫ್ ಟೈಮ್ ನನಗೆ ಅನಿಸುತ್ತೆ, ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ಕೆಲಸ ನಾವು ಮಾಡ್ತಿದ್ದೀವಿ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಕ್ಕಂತಹ ಕೆಲಸ ಅದಾಗಿದ್ದರೆ ನಮಗೆ ಬೇಜಾರು ಇಟ್ಕೊಂಡು ನಾವು ಅದನ್ನು ಕಂಟಿನ್ಯೂ ಮಾಡಲ್ಲ ಕೆಲಸವನ್ನು. ದ ಥಿಂಗ್ ಈಸ್, ಎಲ್ಲ ವಿಷಯಗಳನ್ನು ಕೂಡ ಹಣಕ್ಕೆ ಲಿಂಕ್ ಆಗಿರಲ್ಲ. ಅಟ್ ದ ಸೇಮ್ ಟೈಮ್ ಹಣನ ಬಿಟ್ಟು ಸುಮಾರು ವಿಷಯಗಳು ಇರುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಅಂತ ನನಗೆ ಆ ಒಂದು ಸಮಯದಲ್ಲಿ ರಿಯಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕನ್ನಡದಲ್ಲಿ ವಿಷಯನ ಎಕ್ಸ್ಪ್ರೆಸ್ ಮಾಡಬೇಕು ಅಂತಕ್ಕಂತಹ ಉದ್ದೇಶ ನನ್ನಲ್ಲಿ ಬರುತ್ತೆ. ಬಿಕಾಸ್ 12 ವರ್ಷಗಳ ಒಂದು ಸಂದರ್ಭದಲ್ಲಿ ನೋಡ್ತೀವಿ ಅಂತಂದರೆ ಸುಮಾರು ಒಂದು ಎಕ್ಸ್ಪೀರಿಯನ್ಸ್ಗಳಾಗಿರುತ್ತೆ ಜೀವನದಲ್ಲಿ, ಸುಮಾರು ಸಂದರ್ಭಗಳು, ಸುಮಾರು ವಿಷಯಗಳನ್ನು ಕಲಿಸ್ಕೊಟ್ಟಿರುತ್ತೆ ಲೈಫು. ಸೊ ಇದನ್ನು ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೆ ಇಮಿಡಿಯೇಟಾಗಿ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಬಟ್ ಇದನ್ನು ಬೆಟರ್ ವೇದಲ್ಲಿ ಕನ್ವೆ ಮಾಡೋಕ್ಕಾಗುತ್ತಾ ಕನ್ನಡದಲ್ಲಿ ಬೆಟರ್ ವೇದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಎಬಿಲಿಟಿನೂ ಕೂಡ ನನಗಿದೆ ಅಂತ ನನಗೆ ಅವತ್ತಿನ ಮಟ್ಟಿಗೆ ಅನ್ನಿಸ್ತು. ಸೊ ಹಾಗಾಗಿ ಈ ಚಾನಲನ್ನು ಇದೇ ಉದ್ದೇಶಕ್ಕೆ ನಾನು ಮಾಡಿರ್ತಕ್ಕಂಥದ್ದು. ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಚಾನಲ್ ಸ್ಟಾರ್ಟ್ ಆಗಿದ್ದಂಥದ್ದು. 2022 ಮೊದಲನೇ ತಾರೀಕು ಜನವರಿ ಅಂದು ಮೊದಲನೇ ವಿಡಿಯೋನ ನಾನು ರಿಲೀಸ್ ಮಾಡ್ತೀನಿ ಈ ಚಾನಲ್ ಮೂಲಕ. ಸೊ ಸುಮಾರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನ. ಅರೌಂಡ್ 1 or 2 months ಅಲ್ಲೇ ಚಾನಲ್ ತುಂಬ ಒಂದು ರ್ಯಾಪಿಡ್ ಗ್ರೋತ್ ಅನ್ನ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿತಿನ್ 1 year ಐ ಥಿಂಕ್ ಮೋರ್ ದ್ಯಾನ್ 60,000 ಸಬ್ಸ್ಕ್ರೈಬರ್ಸ್ ಹತ್ತಿರ ನನಗೆ ಬಂದ್ಬಿಟ್ಟಿದ್ರು, 50-60,000 ಸಬ್ಸ್ಕ್ರೈಬರ್ಸ್ನಷ್ಟು. ಸೊ ನಾನು ಸ್ಟಾಪ್ ಮಾಡಿರೋ ಸಮಯದಲ್ಲೇ 70-72 ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಈ ಚಾನಲ್ಗೆ ಬಂದಿದ್ರು. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇಲ್ಲ ಅಂತಂದರೆ ಅದು ಡೆಫಿನೆಟ್ಲಿ ಪಾಸಿಬಲ್ ಆಗ್ತಾ ಇರಲಿಲ್ಲ. ಕಂಟಿನ್ಯೂ ಆಗ್ತಾ ಇತ್ತು, ಬಟ್ ಲೈಫ್ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ನಮಗೆ ಗೊತ್ತಿರತಕ್ಕಂಥ ವಿಷಯನೇ, ಎಲ್ಲನೂ ನಾವು ಅನ್ಕೊಂಡಂಗೆ ಆಗಲ್ಲ. ಸಡನ್ ಆಗಿ ಒಂದು ಮತ್ತೆ ಬ್ರೇಕ್ ನನ್ನ ಲೈಫಲ್ಲಿ ಬರುತ್ತೆ. ಎಕ್ಸಾಕ್ಟ್ ಈ ಒಂದು 320-325 ದಿನದ ಹಿಂದೆ ನಮ್ಮ ತಂದೆಯವರ ಆರೋಗ್ಯ ಸ್ವಲ್ಪ ಹದಗೆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ಯಾವ ಥರ ವಿಷಯನ ಹ್ಯಾಂಡಲ್ ಮಾಡಬೇಕು ಆ ಒಂದು ಸಮಯದಲ್ಲಿ ಅಂತ ನನಗೆ ಡೆಫಿನೆಟ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಹೊಸದು ಕೂಡ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಪ್ರಿಯಾರಿಟಿ ಅಂತ ನೋಡೋದಾದ್ರೆ ಪರ್ಸನಲ್ ಜೀವನನೇ ನಾವು ಫಸ್ಟ್ ಲೆವೆಲಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಪರ್ಸನಲ್ ಈ ಒಂದು ವಿಷಯವಾಗಿ ನಾನು ಕಾನ್ಸಂಟ್ರೇಷನ್ ಮಾಡಬೇಕು, ನನ್ನ ಸಮಯದ ಅವಶ್ಯಕತೆ ಅಲ್ಲಿ ಇದ್ದೇ ಇತ್ತು. ಬೇರೆ ಯಾವ ವಿಷಯನೂ ಕೂಡ ಬ್ಯಾಲೆನ್ಸ್ಡ್ ವೇದಲ್ಲಿ ಮ್ಯಾನೇಜ್ ಮಾಡ್ತಕ್ಕಂತಹ ಮನಸ್ಥಿತಿ ನನಗೆ ಅವತ್ತಿನ ಪರಿಸ್ಥಿತಿ ಇರಲಿಲ್ಲ. ಸೊ ಲೆಟ್ಸ್ ಟೇಕ್ ಅ ಬ್ರೇಕ್, ಏನಾಗ್ಬಿಡುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಬ್ರೇಕನ್ನು ತಗೊಂಡೆ. ಬರೀ ಇದೇ ಅಂತಲ್ಲ, ಬೇರೆ ಎಲ್ಲ ಒಂದು ವಿಷಯಗಳು, ಬೇರೆ ಪ್ರಾಜೆಕ್ಟ್ಸ್ಗಳು ಏನೇನಿತ್ತು ಎಲ್ಲದಕ್ಕೂ ಬ್ರೇಕ್ ಕೊಟ್ಟು ಕಂಪ್ಲೀಟ್ ಟೈಮನ್ನು ನಾನು ಅಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ಆ ಒಂದು ವಿಷಯದಿಂದ ಹೊರಗಡೆ ಬಂದು ಮತ್ತೆ ಕಂಟಿನ್ಯೂ ಮಾಡಬೇಕು ಆ ವಿಷಯಗಳನ್ನ ಅಂತಂದರೆ, ಅದೇ ಎನರ್ಜಿ ಇಟ್ಕೊಂಡು ಮಾಡಬೇಕು ಅಂತಂದರೆ ತುಂಬ ಒಂದು ಸಮಯನ ನನಗೆ ತಗೊಳ್ತು ಆ್ಯಕ್ಚುಲಿ. ಸೊ 2-2.5 ತಿಂಗಳ ಹಿಂದೆಯಿಂದ ನಾನು ನನ್ನ ಇಂಗ್ಲೀಷ್ ಚಾನಲ್ಗೆ ಮತ್ತೆ ಕಂಟೆಂಟನ್ನು ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಮೊಮೆಂಟಮ್ ಬರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು.
ಸೊ ಇವಾಗ ಕನ್ನಡದ ಚಾನಲ್ನು ಕೂಡ ಮತ್ತೆ ಆಕ್ಟಿವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬೇಸಿಕಲಿ ಏನಪ್ಪಾ ಅಂತಂದ್ರೆ ಸುಮಾರು ವಿಷಯಗಳಿದೆ. ನನ್ನ ಇನಿಷಿಯಲಿಂದ ಅಸೋಸಿಯೇಟ್ ಆಗಿರತಕ್ಕಂಥವ್ರಿಗೆ ಗೊತ್ತಿರುತ್ತೆ, ಬಿಸ್ನೆಸ್ ಕೇಸ್ ಸ್ಟಡೀಸ್ ಇರ್ಬೋದು ಅಥವಾ ಹಣಕಾಸಿನ ವಿಚಾರವಾಗಿ ವಿಷಯಗಳನ್ನ ಶೇರ್ ಮಾಡ್ತಕ್ಕಂಥದ್ದು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಈ ತರ ವಿಷಯಗಳನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ಬಟ್ ವಿಷಯ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ, ಏನಕ್ಕೆ ಒಂದು ಚಾನಲ್ ಸ್ಟಾಪ್ ಆಗಿತ್ತು ಅಂತ ಹೇಳ್ಕೊಂಡು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಗೇನ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆ ಒಂದು ವಿಷಯವಾಗಿ ಸದ್ಯ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ನಾನು ಯಾವುದೇ ಒಂದು ಹೊಸ ವಿಡಿಯೋಸ್ಗಳನ್ನ ಹಾಕಕ್ಕೆ ಆಗಿರಲಿಲ್ಲ. ಸೊ ಇವಾಗಿನ ವಿಚಾರ ನಾವು ನೋಡ್ತೀವಿ ಅಂತಂದ್ರೆ 4 ಭಾಗಗಳಾಗಿ ನಾನು ಡಿವೈಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಕಂಟೆಂಟನ್ನು. ಮೇನ್ ಥೀಮ್ ಬಂದು ಹಣಕಾಸಿನ ವಿಚಾರನೇ ಆಗಿರುತ್ತೆ. 4 ಭಾಗಗಳಲ್ಲಿ ಮೊದಲನೆಯ ಭಾಗ ಬಂದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಸೊ ಸ್ಟಾಕ್ ಮಾರ್ಕೆಟ್ ಅಂತಕ್ಕಂತಹ ವಿಷಯ ಇವತ್ತಿನ ಮಟ್ಟಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೊತ್ತಿರಬೇಕಾದಂತಹ ವಿಷಯ. ಬಿಕಾಸ್ ಇದು ಇವತ್ತಿನ ಕಾಲಕ್ಕೆ ಒಂದು ನಮ್ಮ ಎದುರುಗಡೆಗೆ ಆಯ್ಕೆಯಾಗಿ ಉಳ್ಕೊಂಡಿಲ್ಲ. ಮುಂಚೆ ತರ FD ಬೆಟರ್ ರಿಟರ್ನ್ ಬರೋದು, ಬಟ್ ಇವಾಗಿನ ಕಾಲಕ್ಕೆ ನಮ್ಮ ಅಮೌಂಟ್ ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತಂದ್ರೇನೆ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಾದಂತಹ ಅವಶ್ಯಕತೆ ಇದೆ. ಸೊ ಎಫೆಕ್ಟಿವ್ ಇನ್ಫಾರ್ಮೇಷನ್ಸ್ಗಳನ್ನ ಕನ್ನಡದಲ್ಲಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮೊದಲನೇ ಬಾಸ್ಕೆಟ್ ಮೂಲಕ ನಾನು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ ಅದು ಇಂಡಿವಿಜುವಲ್ ಸ್ಟಾಕ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು ಅಥವಾ ETFs ಗಳ ಬಗ್ಗೆ ಇರ್ಬೋದು, ಕಂಪ್ಲೀಟ್ ಮಾಹಿತಿಯನ್ನು ಹಣ ಎಲ್ಲಿ ಬೆಳಿಬಹುದಾದಂತಹ ಪರಿಸ್ಥಿತಿಗಳಿದೆ ಅಂತಕ್ಕಂಥ ವಿಷಯವನ್ನ ಈ ಒಂದು ಬಾಸ್ಕೆಟ್ ಮೂಲಕ ನಾನು ಕವರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎರಡನೆಯ ಬಾಸ್ಕೆಟ್ ಬಂದು ಕೇಸ್ ಸ್ಟಡೀಸ್ ಅಂತ ಹೇಳ್ಕೊಂಡು ಸುಮಾರು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ನನಗೂ ಕೂಡ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಸ್ ಸ್ಟಡೀಸ್ ಅಂತ ಬಂದಾಗ. ಬಟ್ ಪ್ರಾಕ್ಟಿಕಲ್ ಲೈಫಲ್ಲಿ ಅಂತ ನೋಡ್ತೀವಿ ಅಂತಂದ್ರೆ ಬಿಸ್ನೆಸ್ ಕಲಿಕೆಗಳು ಒಂದು ಕಡೆಗೆ, ಅಟ್ ದ ಸೇಮ್ ಟೈಮ್ ಅಲ್ಲಿ ಆಗಿರ್ತಕ್ಕಂಥ ಸಂದರ್ಭಗಳಿಂದ ನಾವು ಯಾವ ರೀತಿ ನಿರ್ಧಾರಗಳನ್ನ ತಗೊಳ್ಬಹುದು ಎಫೆಕ್ಟಿವ್ ಆಗಿ. ಸಪೋಸ್ ಈಗ ರೀಸೆಂಟ್ ದಿನಗಳಲ್ಲಿ ಪೇಟಿಎಂ ರಿಲೇಟೆಡ್ ಇಶ್ಯೂ ಆಯಿತು. ಸೊ ಆ ಸಂದರ್ಭದಲ್ಲಿ ಪೇಟಿಎಂ ಅಲ್ಲಿ ಏನಕ್ಕೆ ಇಶ್ಯೂ ಆಗ್ತಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕೇಸ್ ಸ್ಟಡಿ ಆದ್ರೆ, ಇನ್ನೊಂದು ಕಡೆಯಿಂದ ಆಸ್ ಅನ್ ಇನ್ವೆಸ್ಟರ್, ಸಪೋಸ್ ನೀವು ಇನ್ವೆಸ್ಟರ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಆ ಕಂಪನಿಯಲ್ಲಿ ನೀವು ಯಾವ ರೀತಿಯಂತ ನಿರ್ಧಾರಗಳನ್ನ ತಗೊಳ್ಬಹುದು, ಈ ರೀತಿಯಂತ ಪ್ರಾಕ್ಟಿಕಲ್ ಡಿಸಿಷನ್ಸ್ಗಳನ್ನು ಕೂಡ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಪಿಲ್ಲರ್ ಈಸ್ ಬಿಸ್ನೆಸ್ ಕೇಸ್ ಸ್ಟಡೀಸ್. ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಪಿಲ್ಲರ್ ಪರ್ಸನಲ್. ನನಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿದು. ಸೊ ವೈಯಕ್ತಿಕ ಹಾಗೆ ಪರ್ಸನಲ್ ವಿಚಾರಗಳು ಅಂತ ಬಂದರೆ ಅಥವಾ ಹಣಕಾಸಿನ ವಿಚಾರಗಳು ಅಂತ ಬಂದರೆ ಎಷ್ಟೋ ಜನಗಳು ಬುಕ್ಗಳ ಮೂಲಕ, ಪಾಡ್ಕಾಸ್ಟ್ಗಳ ಮೂಲಕ ಅವರ ವಿಚಾರಗಳನ್ನು ಹಂಚ್ಕೊಂಡಿರ್ತಾರೆ. ಸಕ್ಸಸ್ಫುಲ್ ವ್ಯಕ್ತಿಗಳು ಅವರ ವಿಚಾರಧಾರೆಗಳನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡಿ ನಿಮಗೆ ತಲುಪಿಸ್ತಕ್ಕಂತಹ ಒಂದು ಪ್ರಯತ್ನ ಈ ಒಂದು ಸೆಗ್ಮೆಂಟಲ್ಲಿ ನಾನು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಗೇನ್ ಇದರಲ್ಲೂ ಕೂಡ ಪರ್ಸನಲ್ ಫೈನಾನ್ಸ್, ಇನ್ಶೂರೆನ್ಸ್ ಇರ್ಬೋದು, ಈ ರೀತಿಯಂಥ ಎಷ್ಟೋ ವಿಚಾರಗಳು, ಹಣಕಾಸಿನ ವಿಚಾರಗಳೇ ಕವರ್ ಆಗಕ್ಕೆ ಹೋಗ್ತಾ ಇದೆ. ಇನ್ನು ನಾಲ್ಕನೆಯ ಪಿಲ್ಲರ್, ಇದನ್ನು ಹೊಸದಾಗಿ ನಾನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇರತಕ್ಕಂಥದ್ದು ಟ್ರೇಡಿಂಗ್ ಬಗ್ಗೆ. ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಪವರ್ಫುಲ್ ಟೂಲ್ ಅಂತ ಹೇಳ್ಬೋದು. ಇದನ್ನ ಸುಮಾರು ಜನಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಸೊ ಟ್ರೇಡಿಂಗ್ ತುಂಬಾನೇ ಹಾರ್ಡ್. ಮೇಲ್ಗಡೆಯಿಂದ ನೋಡಿದ್ರೆ ಈಸಿ ಅನ್ಸುತ್ತೆ, ಎಲ್ಲರೂ ಕನ್ವೆ ಮಾಡೋದು ಅದೇ ರೀತಿನೇ ಮಾಡೋದು, ಬಟ್ ಉದ್ದೇಶ ಅವ್ರದ್ದು ಏನಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿಚಾರವಾಗಿ ಹೇಳ್ತೀವಿ ಅಂತಂದ್ರೆ ಟ್ರೇಡಿಂಗ್ ಇಸ್ ನಾಟ್ ಈಸಿ. ಸೊ ಇದ್ರ ಬಗ್ಗೆ ಕವರ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನಗೆ ಇನಿಷಿಯಲ್ ಇಂದನೇ ಇರಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇದರ ಸರಿಯಾದಂತಹ ನಾಲೆಜ್ ಅನ್ನ ತಲುಪಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಟ್ರೇಡಿಂಗ್ ರಿಲೇಟೆಡ್ ಕೂಡ ವಿಡಿಯೋಸ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನೇನೆಲ್ಲ ಇರುತ್ತೆ, ಪ್ರೊಫೆಷನಲ್ ಟ್ರೇಡಿಂಗ್ ಅಂದರೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಆಪ್ಷನ್ಸ್ ಟ್ರೇಡಿಂಗ್ ಅಂದರೆ ಏನು, ಹಾಗೆ ಫ್ಯೂಚರ್ಸ್ ಟ್ರೇಡಿಂಗ್ ಅಂದರೆ ಏನು, ಇದರಲ್ಲಿ ಇರ್ತಕ್ಕಂತಹ ನುವಾನ್ಸಸ್ಗಳು ಅಥವಾ ವಿಷಯಗಳು ಯಾವ್ಯಾವ ರೀತಿ ಇರುತ್ತೆ, ಯಾವ ರೀತಿ ಒಬ್ಬ ಬಿಗಿನರ್ ಈ ಒಂದು ವಿಷಯವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅಟ್ಲೀಸ್ಟ್ ನೀವು ಸ್ಟಾರ್ಟ್ ಮಾಡ್ತಿರೋ ಬಿಡ್ತಿರೋ ದಟ್ಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ನಿಮಗೆ ಗೊತ್ತಿರಬೇಕಾದಂತಹ ವಿಷಯಗಳು ಏನು, ಈ ರೀತಿ ಸುಮಾರು ಹಲವಾರು ವಿಷಯಗಳಿರುತ್ತೆ. ಇದ್ರ ರಿಲೇಟೆಡ್ ಕೂಡ ವಿಡಿಯೋಸ್ಗಳು ಈ ಚಾನಲ್ ಮೂಲಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ ಇನ್ ಆಲ್ ಹೇಳಬೇಕು ಅಂತ ಅಂದರೆ ಹಣಕಾಸಿನ ವಿಚಾರವಾಗಿ ಇಂಟ್ರೆಸ್ಟ್ ಇದೆ ನಿಮಗೆ, ಬೆಳಿಬೇಕು, ಕಲಿಬೇಕು ಅಂತಕ್ಕಂಥ ಆಸಕ್ತಿ ನಿಮ್ಮಲ್ಲಿದೆ ಅಂತಂದ್ರೆ ದಿಸ್ ಇಸ್ ದ ಚಾನಲ್ ಫಾರ್ ಯು. ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ವಿಷಯಗಳನ್ನ ಕವರ್ ಮಾಡಬೇಕು ಅಥವಾ ವಿಷಯಗಳನ್ನ ಹೇಳ್ಕೊಡಿ ಸರ್ ಅಂತ ಹೇಳೋದಾದ್ರೆ ಕಮೆಂಟ್ ಮೂಲಕ ಡೆಫಿನೆಟ್ಲಿ ತಿಳಿಸಿ. ಬರ್ತಕ್ಕಂತಹ ದಿನಗಳಲ್ಲಿ ಅದನ್ನ ಕವರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಒನ್ಸ್ ಅಗೇನ್ ಇಷ್ಟು ದಿನಗಳು ಯಾವುದೇ ರೀತಿಯಾದಂಥ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡದೇ ಇರೋದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆ್ಯಂಡ್ ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಷಯಗಳು. ಅಟ್ ದ ಸೇಮ್ ಟೈಮ್ ಬರ್ತಕ್ಕಂಥ ದಿನಗಳಲ್ಲಿ ಹೊಸ ಹುರುಪಿಂದ, ಹೊಸ ಹುಮ್ಮಸ್ಸಿಂದ, ಹೊಸ ವಿಷಯಗಳನ್ನು ಕಲಿತಕ್ಕಂತಹ ದಾರಿಯಲ್ಲಿ ನಾನಂತೂ ಹೆಜ್ಜೆ ಇಡಕ್ಕೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆ ಇರಬೇಕು ಅನ್ನೋ ಒಂದು ಆಸೆ ನನಗಿದೆ. ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅಸೋಸಿಯೇಟ್ ಆಗಲಿಕ್ಕೆ. ಆದಷ್ಟು ಬೇಗ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.